ಜುಲೈ 29 ಬುಧವಾರ ಗುರುಪೂರ್ಣಿಮೆ ಇದೆ. ಕೇವಲ 11 ರೂಪಾಯಿಯಿಂದ ಈ ಕೆಲಸ ಮಾಡಿದರೆ ಗುರುಗಳ ಅನುಗ್ರಹ ಲಭಿಸಿ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ದಿನ ಯಾವ ಕೆಲಸಗಳನ್ನು ಮಾಡುವುದರಿಂದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂದು ಈಗ ತಿಳಿಯೋಣ. ಪುರಾತನ ಕಾಲದಲ್ಲಿ ಎಲ್ಲಾ ವೇದಗಳು ಸೇರಿ ಒಂದೇ ಮಹಾಗ್ರಂಥವಾಗಿ ಸಂಗ್ರಹಿಸಲ್ಪಟ್ಟಿದ್ದವು. ಆದರೆ ಮುಂದಿನ ಕಲಿಯುಗದಲ್ಲಿ ಮನುಷ್ಯರ ಬುದ್ಧಿಶಕ್ತಿ ಮತ್ತು ಆಯುಷ್ಯ ಕಡಿಮೆಯಾಗುತ್ತದೆ ಎಂದು ಅರಿತ ವ್ಯಾಸ ಮಹರ್ಷಿಗಳು ಆ ಒಂದೇ ವೇದವನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎಂಬ 4 ಪ್ರಮುಖ ಭಾಗಗಳಾಗಿ ವಿಭಜಿಸಿದರು. ಅಷ್ಟೇ ಅಲ್ಲದೆ 18 ಪುರಾಣಗಳು ಹಾಗೂ ಮಹಾಭಾರತ ಮಹಾಗ್ರಂಥವನ್ನು ರಚಿಸಿ ಈ ಲೋಕಕ್ಕೆ ನೀಡಿದರು. ಇಂತಹ ಅಪಾರ ಜ್ಞಾನ ಸಂಪತ್ತನ್ನು ನಮಗೆ ನೀಡಿದ ವೇದವ್ಯಾಸ ಮಹರ್ಷಿಗಳನ್ನು ಪ್ರಥಮ ಗುರುವಾಗಿ ಭಾವಿಸಿ ಅವರ ಜನ್ಮದಿನವಾದ ಈ ಆಷಾಢ ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮೆಯಾಗಿ ಆಚರಿಸುವ ಸಂಪ್ರದಾಯ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಬಂದಿದೆ. ಅದೇ ರೀತಿ ದತ್ತಾತ್ರೇಯ ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದ ದಿನವೂ ಇದೇ ಪೌರ್ಣಿಮೆ ಎಂದು ದತ್ತಚರಿತ್ರೆಯಲ್ಲಿ ಈ ದಿನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಗುರು ಪೌರ್ಣಿಮೆಯು ಜುಲೈ 28 ಮಂಗಳವಾರ ಸಂಜೆ 6:18 ಆರಂಭವಾಗಿ ಜುಲೈ 29 ಬುಧವಾರ ರಾತ್ರಿ 8:05 ಮುಕ್ತಾಯವಾಗುತ್ತದೆ. ಜುಲೈ 29 ಬುಧವಾರವೇ ಗುರು ಪೌರ್ಣಿಮೆಯನ್ನು ಆಚರಿಸಬೇಕು. ಈ ದಿನ ಮನೆಯಲ್ಲಿ ಶ್ರೀಧರ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯರು, ಶ್ರೀಪಾದ, ಶ್ರೀವಲ್ಲಭ, ಸಾಯಿಬಾಬಾ ಅಥವಾ ಯಾವುದಾದರೂ ಗುರುವನ್ನು ತಪ್ಪದೆ ಪೂಜಿಸಿ ಆರಾಧಿಸಿ. ಹುಣ್ಣಿಮೆಯ ದಿನ ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ಮಾಡಿದರೆ ಶ್ರೇಷ್ಠ. ಇಲ್ಲವಾದರೆ ಹಸಿ ಹಾಲಿನ ಜೊತೆ ಬೆಲ್ಲವನ್ನು ಸಹ ಇಡಬಹುದು. ಈ ದಿನ ಪ್ರತಿಯೊಬ್ಬರು ಕಡ್ಡಾಯವಾಗಿ ಯಾವುದಾದರೂ ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಮ ಹವನಗಳು ನಡೆಯುತ್ತಾ ಇರುತ್ತವೆ. ಅಲ್ಲಿರುವ ಅಗ್ನಿಕುಂಡಕ್ಕೆ ಸಿಪ್ಪೆ ಇರುವ ತೆಂಗಿನಕಾಯಿಯನ್ನು ಅರ್ಪಿಸಿ. ಇದರಿಂದ ಎಲ್ಲಾ ಪಾಪಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ನಿಮಗೆ ಸಾಧ್ಯವಾದರೆ ಅಗ್ನಿಕುಂಡಕ್ಕೆ ತೆಂಗಿನಕಾಯಿಯೊಂದಿಗೆ ನವಧಾನ್ಯಗಳು ಮತ್ತು ಒಂದು ಕರ್ಪೂರವನ್ನು ಹಾಕಿ ನಮಸ್ಕರಿಸುತ್ತಾ ಓಂ ಶ್ರೀ ಗುರುದೇವ ದತ್ತ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ ಅಥವಾ ಗುರುವಿಗೆ ಸಂಬಂಧಪಟ್ಟ ಮಂತ್ರ ಜಪಿಸಿ. ಇಲ್ಲವಾದರೆ ಓಂ ಕರ್ಮಧ್ವಂಸಿನೇ ನಮಃ. ಇದರಿಂದ ಭಯಂಕರವಾದ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗಿ ಗುರುವಿನ ಅಥವಾ ಸಾಯಿಬಾಬಾ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ. ಈ ಹುಣ್ಣಿಮೆಯ ದಿನದಂದು ಪ್ರತಿಯೊಬ್ಬರು ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು. ಆದ್ದರಿಂದ ಈ ಗುರು ಪೌರ್ಣಿಮೆಯ ದಿನದಂದು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರುವ ಪುರೋಹಿತರ ಪಾದಗಳಿಗೆ ಅಥವಾ ಗುರುವಿನ ಸ್ಥಾನದಲ್ಲಿ ಇರುವವರಿಗೆ ನಮಸ್ಕರಿಸಿ 11 ರೂಪಾಯಿ ಅಥವಾ ನಿಮ್ಮ ಕೈಲಾದಷ್ಟು ದಕ್ಷಿಣೆ ನೀಡಿ. ಇದರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿ ಅಪಾರ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ನಿವಾರಣೆಯಾಗುತ್ತದೆ. ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಏಕೆಂದರೆ ಈ ಹುಣ್ಣಿಮೆಯ ದಿನವೇ ವ್ಯಾಸ ಮಹರ್ಷಿಗಳು ಜನಿಸಿದರು. ನಮ್ಮ ಪುರಾಣಗಳ ಪ್ರಕಾರ ಈ ಗುರು ಪೂರ್ಣಿಮೆಯ ದಿನದಂದು ಯಾರು ಗುರುದೇವರನ್ನು ಪೂಜಿಸುತ್ತಾರೋ ಅವರಿಗೆ ಕೋರಿದ ಎಲ್ಲ ಇಷ್ಟಾರ್ಥಗಳು ತಕ್ಷಣವೇ ಈಡೇರುತ್ತವೆ ಎಂದು ವ್ಯಾಸ ಮಹರ್ಷಿಗಳು ವರ ನೀಡಿದ್ದರಂತೆ. ವ್ಯಾಸ ಮಹರ್ಷಿಗಳು ವರ ನೀಡಿದಂತೆಯೇ ಹಿಂದೆ ಅನೇಕ ಭಕ್ತರು ವ್ಯಾಸ ಮಹರ್ಷಿಗಳನ್ನು ಪೂಜಿಸಿ ಅನೇಕ ವರಗಳನ್ನು ಪಡೆದಿದ್ದರಂತೆ. ಆದರೆ ವ್ಯಾಸ ಮಹರ್ಷಿಗಳನ್ನು ಪೂಜಿಸಲು ಸಾಧ್ಯವಾಗದವರು ಗುರು ಸ್ವರೂಪಿಯಾದ ದಕ್ಷಿಣಾಮೂರ್ತಿಯನ್ನು ಪೂಜಿಸಿದರು. ದತ್ತಾತ್ರೇಯರನ್ನು, ಶ್ರೀಪಾದ, ಶ್ರೀವಲ್ಲಭ, ಶ್ರೀಧರ ಸ್ವಾಮಿಗಳನ್ನು ಅಥವಾ ಸಾಯಿಬಾಬಾ ಅವರನ್ನು ಪೂಜಿಸಿದರೂ ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ಕೋರಿದಷ್ಟು ವರಗಳನ್ನು ಪ್ರಸಾದಿಸುತ್ತೇನೆ ಎಂದು ಸ್ವತಃ ವ್ಯಾಸ ಮಹರ್ಷಿಗಳೇ ವಿವರಿಸಿದ್ದಾರೆ. ನಮ್ಮ ಜಾತಕದಲ್ಲಿ ಗುರುಬಲ ಕಡಿಮೆ ಇದ್ದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಪ್ರತಿ ಕೆಲಸದಲ್ಲೂ ಅಡೆತಡೆಗಳು ಉಂಟಾಗುತ್ತವೆ. ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ. ಅಂತಹವರು ಈ ಗುರು ಪೂರ್ಣಿಮೆಯ ದಿನದಂದು ಮನೆಯಲ್ಲಿ ದೀಪಾರಾಧನೆ ಮಾಡಿ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ. ಆ ಮಂತ್ರವೇನೆಂದರೆ ವ್ಯಾಮ್ ವೇದ ವ್ಯಾಸಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪಿಸಿದರೆ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದರೆ ಈ ಗುರು ಪೂರ್ಣಿಮೆಯ ದಿನದಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ನಿಮ್ಮ ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗುತ್ತದೆ. ಕುಟುಂಬದಲ್ಲಿ ಕಲಹಗಳು, ಗಂಡ ಹೆಂಡತಿಯರ ನಡುವೆ ಜಗಳ ಇರುವವರು ಈ ಗುರು
ಪೂರ್ಣಿಮೆಯ ದಿನದಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಿ ಪ್ರೀತಿ ಹೆಚ್ಚುತ್ತದೆ. ಔದುಂಬರ ವೃಕ್ಷವನ್ನು ದತ್ತಾತ್ರೇಯರ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ಈ ವೃಕ್ಷದಲ್ಲಿ ದತ್ತ ತತ್ವವು ಅಧಿಕವಾಗಿರುತ್ತದೆ. ವೃಕ್ಷದ ಕೆಳಗೆ ಒಂದು ರಂಗೋಲಿ ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ಔದುಂಬರ ವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಜನ್ಮಗಳ ಪಾಪ ಪರಿಹಾರವಾಗುತ್ತದೆ, ಸಕಲ ಸುಖ ಪ್ರಾಪ್ತಿಯಾಗುತ್ತದೆ. ಈ ಹುಣ್ಣಿಮೆಯ ದಿನ ಮನೆಯಲ್ಲಿ ಗುರುವಿನ ಆರಾಧನೆ ಮಾಡಬೇಕು ಅಂದರೆ ದತ್ತಾತ್ರೇಯರ ಫೋಟೋ, ಶ್ರೀಧರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಫೋಟೋ ಇಲ್ಲವೆಂದಾದರೆ ಯಾವುದೇ ಗುರುವಿನ ಫೋಟೋ ಇದ್ದರೆ ಫೋಟೋಗೆ ತುಳಸಿ ದಳ ಅಥವಾ ತುಳಸಿ ಮಾಲೆಯನ್ನು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ತುಪ್ಪದ ದೀಪ ಹಚ್ಚಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ದೀಪ ಬೆಳಗಿಸಬೇಕು. ವಿವಾಹ ಸಮಸ್ಯೆಗಳು, ಉದ್ಯೋಗ ಸಮಸ್ಯೆಗಳು, ಉದ್ಯೋಗದಲ್ಲಿ ಬಡ್ತಿ ಬರಬೇಕೆಂದರೆ ಈ ಗುರು ಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿ ನೆನೆಸಿದ ಕಡಲೆ ಕಾಳುಗಳನ್ನು ದಾರಕ್ಕೆ ಪೋಣಿಸಿ ಮಾಲೆಯಂತೆ ತಯಾರಿಸಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಆ ಕಡಲೆ ಕಾಳುಗಳ ಮಾಲೆಯನ್ನು ದತ್ತಾತ್ರೇಯರಿಗೆ ಸಮರ್ಪಿಸಿದರೆ ವಿವಾಹವಾಗದವರಿಗೆ ಶೀಘ್ರವಾಗಿ ವಿವಾಹ ನಿಶ್ಚಯವಾಗುತ್ತದೆ. ಹಾಗೆಯೇ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುತ್ತದೆ. ಈ ಗುರು ಪೂರ್ಣಿಮೆಯ ದಿನದಂದು ಶಿವನು ಭಕ್ತರ ಎಲ್ಲ ಪಾಪಗಳನ್ನು ಮನ್ನಿಸಿ ಯೋಗ ನಿದ್ರೆಗೆ ಹೋಗುತ್ತಾರಂತೆ. ಆದ್ದರಿಂದ ಈ ಹುಣ್ಣಿಮೆಯ ದಿನದಂದು ಶಿವಾಲಯಕ್ಕೆ ಹೋಗಿ ಶಿವನನ್ನು ದರ್ಶನ ಮಾಡಿದರೆ ನಾವು ಅರಿವಿಲ್ಲದೆ ಮಾಡಿದ ಪಾಪಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ವಿಶೇಷವಾಗಿ ಈ ಹುಣ್ಣಿಮೆಯ ದಿನದಂದು ತುಳಸಿ ಗಿಡದ ಬಳಿ ದೀಪ ಬೆಳಗುವುದು, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡುವುದು ಮಾಡಿದರೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸುತ್ತದೆ. ಅದೇ ರೀತಿ ಈ ಗುರು ಪೂರ್ಣಿಮೆಯ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ಚಂದ್ರನಿಗೆ ನಮಸ್ಕರಿಸಿ ಕೋರಿದ ಇಷ್ಟಾರ್ಥಗಳೆಲ್ಲವೂ ತಕ್ಷಣವೇ ಈಡೇರುತ್ತವೆ. ವಿಪರೀತವಾದ ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಹುಣ್ಣಿಮೆಯ ದಿನದಂದು ಹನುಮಂತನ ಫೋಟೋ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಇದರಿಂದ ಸಾಲದ ಸಮಸ್ಯೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತದೆ. ನರದೃಷ್ಟಿ ದೋಷಗಳಿಂದ ತೊಂದರೆ ಪಡುವವರು ಈ ಗುರು ಪೂರ್ಣಿಮೆಯ ದಿನದಂದು ಸ್ನಾನದ ನೀರಿಗೆ ಕಲ್ಲು ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ನರದೃಷ್ಟಿ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ. ಗುರು ಪೂರ್ಣಿಮೆಯ ದಿನದಂದು 5 ಏಲಕ್ಕಿಗಳನ್ನು ತೆಗೆದುಕೊಂಡು ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಈ ಏಲಕ್ಕಿಗಳನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿನ ಹಣದ ಸಮಸ್ಯೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗಿ ವಿಶೇಷವಾದ ಧನಲಾಭ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಈ ಹುಣ್ಣಿಮೆಯ ದಿನದಂದು ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಹೊಸ್ತಿಲ ಮುಂದೆ 2 ದೀಪಗಳನ್ನು ಬೆಳಗಿಸಿ ಈ ದೀಪಗಳ ಪ್ರಕಾಶದಿಂದ ನಿಮ್ಮ ಮನೆಗೆ ತಕ್ಷಣವೇ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ನಮಗೆ ಜನ್ಮ ನೀಡಿ ನಡೆಯುವುದನ್ನು ಕಲಿಸಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿದ ಪ್ರಥಮ ಗುರುಗಳು ನಮ್ಮ ತಂದೆ ತಾಯಿಯರು. ಆದ್ದರಿಂದ ಈ ಪವಿತ್ರ ದಿನದಂದು ಮೊದಲು ನಿಮ್ಮ ತಂದೆ ತಾಯಿಯರ ಪಾದಗಳನ್ನು ಸ್ಪರ್ಶಿಸಿ ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಮನಪೂರ್ವಕವಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಅದರ ನಂತರ ನಿಮಗೆ ಅಕ್ಷರಾಭ್ಯಾಸ ಮಾಡಿಸಿದ ಗುರುಗಳಾಗಲಿ ಅಥವಾ ಆಧ್ಯಾತ್ಮಿಕ ಮಾರ್ಗವನ್ನು ತೋರಿಸಿದ ಪಂಡಿತರಾಗಲಿ ಅವರು ಹತ್ತಿರದಲ್ಲಿದ್ದರೆ ಸಾಧ್ಯವಾದರೆ ಸ್ವತಃ ಹೋಗಿ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಹಳದಿ ಬಣ್ಣದ ವಸ್ತ್ರಗಳು, ದಕ್ಷಿಣೆ ಹಾಗೂ ತಾಂಬೂಲವನ್ನು ಸಮರ್ಪಿಸಿ ಗೌರವದಿಂದ ಸತ್ಕರಿಸಿ ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಒಂದು ವೇಳೆ ನಿಮ್ಮ ಗುರುಗಳು ದೂರದಲ್ಲಿದ್ದರೆ ಕನಿಷ್ಠ ದೂರವಾಣಿ ಮೂಲಕವಾದರೂ ಅವರನ್ನು ಸಂಪರ್ಕಿಸಿ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಮನುಷ್ಯನು ತನ್ನ ಜೀವನದ ಪಯಣದಲ್ಲಿ ಎದುರಾಗುವ ಅನೇಕ ಸುಖ ದುಃಖಗಳಿಂದ ನಿರಂತರವಾಗಿ ಏನಾದರೂ ಒಂದು ಪಾಠವನ್ನು ಕಲಿಯುತ್ತಲೇ ಇರುತ್ತಾನೆ. ಹೀಗೆ ನಮಗೆ ಒಂದು ಒಳ್ಳೆಯ ಮಾತನ್ನು ಹೇಳಿ ಸರಿಯಾದ ದಾರಿಯನ್ನು ತೋರಿಸಿದ ಪ್ರತಿಯೊಬ್ಬರು ನಮ್ಮ ಪಾಲಿಗೆ ಗುರುದೇವರೇ. ಅಹಂಕಾರವನ್ನು ಸಂಪೂರ್ಣವಾಗಿ ತೊರೆದು ಸಹ ಮಾನವರೊಂದಿಗೆ ಪ್ರೀತಿ, ಕರುಣೆ ಮತ್ತು ದಯೆಯಿಂದ ನಡೆದುಕೊಳ್ಳುವುದೇ ನಾವು ನಮ್ಮ ಗುರುಗಳಿಗೆ ಸಲ್ಲಿಸುವ ನಿಜವಾದ ಗುರುದಕ್ಷಿಣೆ. ಈ ಮಾಹಿತಿ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.